ಇದು ನಿಮ್ಗೆ ಡೈಲಿ 50 to 100 kg ಪ್ರೊಡಕ್ಷನ್ ಮಾಡಬಹುದು. ಜೊತೆಗೆ ಕಸ್ಟಮರ್ ಬೆನಿಫಿಟ್ ಮಾರ್ಕೆಟಿಂಗ್ ಗೋಸ್ಕರ ಅಂತ ಹೇಳಿ ಬಂದ್ಬಿಟ್ಟು ಇದು ಎಲೆಕ್ಟ್ರಿಕ್ ವೆಹಿಕಲ್ ಕೂಡ ಕೊಡ್ತಾ ಇದೀವಿ ನಾವು ಕಸ್ಟಮರ್. ಸರಿ, ಮಷಿನ್ ಇಟ್ಕೊಂಡ್ಬಿಟ್ಟು ಯಾರು ಬೇಕಾದ್ರೂ ಕೆಲಸ ಮಾಡಬಹುದು, ಎಜುಕೇಶನ್ ಬೇಕಾಗಿಲ್ಲ ಸರ್. ನಿಮ್ಮ ಊರಲ್ಲೇ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಒಳ್ಳೆ ಆದಾಯನ ಗಳಿಸಬಹುದು ಈ ತರ ಮಷಿನ್ ಹಾಕಿ. ಸರ್, ಈ ಮಷಿನ್ ಅಲ್ಲಿ 7 ರಿಂದ 8 ಸೈಜ್ ಪೇಪರ್ ಪ್ಲೇಟ್ಸ್ ರೆಡಿ ಮಾಡಬಹುದು ಈ ತರ. ನಮ್ಮಲ್ಲಿ ಸಿಗೋ ಮಷಿನ್ ಇದು ಮನೆ ಕರೆಂಟ್ ಯೂಸ್ ಆಗುತ್ತೆ ಸರ್. ಮನೆಯಲ್ಲಿ ಯಾರಾದ್ರೂ ಲೇಡೀಸ್ ಆಗ್ಲಿ ಜೆಂಟ್ಸ್ ಆಗ್ಲಿ ಮಾಡಬಹುದು. ಪ್ಲಸ್ ಇದೇನಿದೆ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ತಮ್ಮ ಇದನ್ನ ಮುಂದೆ ಒರ್ಸ್ಕೊಂಡು ಹೋಗ್ಬೋದು ಸರ್. ಪೇಪರ್ ಪ್ಲೇಟ್ ಜೊತೆಗೆ ನಿಮ್ಗೆ ಸ್ಕ್ರಬ್ಬರ್ ಪ್ಯಾಕಿಂಗ್, ಬ್ರಷ್ ಪ್ಯಾಕಿಂಗ್ ಕೂಡ ಮಾಡಬಹುದು. 5 ಇಂಚ್ ಹಿಡಿದು 16 ಇಂಚ್ ವರ್ಗು ಪೇಪರ್ ಪ್ಲೇಟ್ಸ್ ಮಾಡಬಹುದು. ಆದ್ರೆ ನಮ್ಗೆ ಮಾಡಿರೋದು ನಮ್ ಕೊಡಿ, ನಾವು ತಗೋತಾ ಇದೀವಿ, ಅದನ್ನೇ ಹೇಳ್ತಾ ಇರೋದು. ಅದಕ್ಕೆ ನಿಮ್ಗೆ ಬಿಸ್ನೆಸ್ ಸಪೋರ್ಟ್ ಅಂತ ಹೇಳ್ತಾರೆ, ಯಾವ್ದೇ ರೀತಿಯಿಂದ ಮೋಸ ಇರಲ್ಲ. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ. ನಾನೀಗ ಎಲ್ಲಿದ್ದೀನಪ್ಪ ಅಂತಂದ್ರೆ ನಮ್ಮ ಬೆಂಗಳೂರಿನ ಬನಶಂಕರಿಯಲ್ಲಿ ಇರುವಂತಹ ಶ್ರೀ ಸಿದ್ಧಾರೂಢ ಇಂಡಸ್ಟ್ರೀಸ್ ಹತ್ರ ಇದ್ದೀನಿ. ಸೊ ಇವ್ರ ಹತ್ರ ಏನೇನ್ ಮಷಿನರಿ ಸಿಗುತ್ತಪ್ಪ ಅಂತ ನೋಡೋದಾದ್ರೆ, ನೀವು ಒಂದು ಪೇಪರ್ ಪ್ಲೇಟ್ ಮಷಿನ್ ಸಿಗುತ್ತೆ, ಮತ್ತೆ ಹತ್ತಿ ಬತ್ತಿ ಮಷಿನ್ ಸಿಗುತ್ತೆ, ರೋಟಿ ಮೇಕಿಂಗ್ ಮಷಿನ್ ಸಿಗುತ್ತೆ, ಸಾಕಷ್ಟು ಒಂದು ಮಷಿನ್ಗಳು ಸಿಗುತ್ತೆ. ಈ ಒಂದು ಮಷಿನ್ಗಳನ್ನ ಇಟ್ಕೊಂಡು ನೀವು ನಿಮ್ಮ ಊರಲ್ಲೇ ಇದ್ದು, ನಿಮ್ಮ ಮನೆಯಲ್ಲೇ ಇದ್ದು ಒಂದು ಒಳ್ಳೆಯ ಬಿಸ್ನೆಸ್ ನ ಶುರು ಮಾಡಿ ಒಳ್ಳೆಯ ಆದಾಯನ ಗಳಿಸಬಹುದು. ಇವ್ರದ್ದು ಈಗಾಗಲೇ ಹುಬ್ಬಳ್ಳಿಯಲ್ಲಿ ಲೋಟಸ್ ಇಂಡಸ್ಟ್ರೀಸ್ ಅಂತ ಇದೆ. ಸೊ ಈಗ ಬೆಂಗಳೂರಿನಲ್ಲಿ ಶುರು ಮಾಡಿ 1-2 ವರ್ಷ ಆಗಿದೆ. ಇಷ್ಟೇ ಅಲ್ಲದೆ ನೀವು ಒಂದು ಬಿಸ್ನೆಸ್ ಗೆ ಅನುಕೂಲ ಆಗ್ಲಿ ಅಂತೇಳಿ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ನ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಬನ್ನಿ ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡ್ಕೊಂಬರೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಮ್ಮೊಂದು ವೀಕ್ಷಕರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ? ಖಂಡಿತ ಸರ್. ನಮ್ಮ ಹೆಸರು ನವೀನ್ ಮುಂಜೆ ಅಂತ ಹೇಳಿ. ನಾವು ಬಂದ್ಬಿಟ್ಟು ಅದು ಬನಶಂಕರಿ 2nd ಸ್ಟೇಜ್ ಬ್ಯಾಂಗ್ಳೂರ್ನಲ್ಲಿ ಇರೋದು. ನಮ್ಮ ಫರ್ಮ್ ಹೆಸರು ಶ್ರೀ ಸಿದ್ಧಾರೂಢ ಎಂಟರ್ಪ್ರೈಸಸ್. ಸರ್, ಈಗ ತಮ್ಮಲ್ಲಿ ಯಾವ ಒಂದು ಮಷಿನರಿಗಳು ಸಿಗ್ತಾವ ಅಂತ ಹೇಳ್ತೀರಾ? ಖಂಡಿತ ಸರ್. ಮಷಿನರಿ ನಮ್ದು ವೆರೈಟಿ ಆಫ್ ಮಲ್ಟಿಪಲ್ ಮಷಿನರೀಸ್ ಇದಾವೆ. ನಾವು ಬಂದ್ಬಿಟ್ಟು ಸ್ಪೆಷಲಿ ಯುಗಾದಿ ಆಫರ್ ಅಂತ ಬಂದ್ಬಿಟ್ಟು ಪೇಪರ್ ಪ್ಲೇಟ್ ಡಬಲ್ ಡೈ ಮಷಿನ್ ಸರ್. ಇದು ಹೆವಿ ಕೆಪಾಸಿಟಿ ಇರುತ್ತೆ ಇದರಲ್ಲಿ. ಇದು ನಿಮ್ಗೆ ಡೈಲಿ 50 to 100 kg ಪ್ರೊಡಕ್ಷನ್ ಮಾಡಬಹುದು. ಜೊತೆಗೆ ಕಸ್ಟಮರ್ ಬೆನಿಫಿಟ್ ಮಾರ್ಕೆಟಿಂಗ್ ಗೋಸ್ಕರ ಅಂತ ಹೇಳಿ ಬಂದ್ಬಿಟ್ಟು ಇದು ಎಲೆಕ್ಟ್ರಿಕ್ ವೆಹಿಕಲ್ ಕೂಡ ಕೊಡ್ತಾ ಇದೀವಿ ನಾವು ಕಸ್ಟಮರ್ಸ್ಗೆ. ಸರಿ, ಇಲ್ಲೊಂದು ಮಷಿನ್ ಇದೆಯಲ್ಲ, ಈ ಒಂದು ಮಷಿನ್ ಇಟ್ಕೊಂಡು ನಾವು ಏನೇನ್ ತಯಾರಿಸಬಹುದು, ಮತ್ತೆ ಬಿಸ್ನೆಸ್ ಯಾವ ತರ ಮಾಡ್ಕೋಬಹುದು, ಮತ್ತೆ ಒಂದು ತಿಂಗಳಿಗೆ ನಾವು ಎಷ್ಟರವರೆಗೂ ಸಂಪಾದನೆ ಮಾಡಬಹುದು ಅಂತ ತಿಳಿಸ್ಕೊಡ್ತೀರಾ? ಖಂಡಿತ ಸರ್. ಇದು ನಿಮ್ಗೆ ಮಲ್ಟಿಪಲ್ ಆಪ್ಷನ್ ಇದೆ. ಆಲ್ ಇನ್ ಒನ್ ಮಷಿನ್ ಅಂತ ಕರಿತೀವಿ ನಾವು ಇದಕ್ಕೆ. ಪೇಪರ್ ಪ್ಲೇಟ್ ಜೊತೆಗೆ ನಿಮ್ಗೆ ಸ್ಕ್ರಬ್ಬರ್ ಪ್ಯಾಕಿಂಗ್, ಬ್ರಷ್ ಪ್ಯಾಕಿಂಗ್ ಕೂಡ ಮಾಡಬಹುದು. ಪ್ಲಸ್ ಮಾಡಿರೋ ಪ್ರಾಡಕ್ಟ್ ಕೂಡ ಕಂಪ್ನಿನೂ ತಗೋತೆ. ಪ್ಲಸ್ ನಿಮ್ಗೆ ಮಾರ್ಕೆಟಿಂಗ್ ಬೇಕಂದ್ರೆ ಅಡಿಷನಲ್ ಯುಗಾದಿ ಆಫರ್ ಅಂತ ಹೇಳಿ ಬಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು, ಎಲೆಕ್ಟ್ರಿಕ್ ವೆಹಿಕಲ್ ಆಫರ್ ಕೂಡ ಕಸ್ಟಮರ್ಸ್ ಗೆ ಕೊಡ್ತಾ ಇದ್ದೀವಿ. ಇದು ಯುಗಾದಿ ಆಫರ್ ಇರುತ್ತೆ ಸರ್. ಅಂದ್ರೆ ಸರ್, ಈ ಒಂದು ಮಷಿನ್ ತಗೊಂಡ್ರೆ ಇದು ಫ್ರೀ ಆಗಿ ಕೊಡ್ತಾ ಇದ್ದೀರಾ? ಖಂಡಿತ ಸರ್, ಖಂಡಿತ. ಸೂಪರ್ ಸರ್. ಇದು ಮಾರ್ಚ್ 1 ತಿಂಗಳವರೆಗೂ ಆಫರ್ ಇರುತ್ತೆ. ಸೊ ಕಸ್ಟಮರ್ ಯಾರೋ ಬಂದು ಬೆನಿಫಿಟ್ ತಗೋಬಹುದು ಇದನ್ನ. ಓಕೆ ಸರ್. ಸರ್, ಈಗ ಈ ಒಂದು ಮಷಿನ್ ಅಲ್ಲಿ ನಾವು ಎಷ್ಟು ವೆರೈಟಿ ಆಫ್ ಪೇಪರ್ ಪ್ಲೇಟ್ ನ ತಯಾರು ಮಾಡಬಹುದು ಸರ್? ಪೇಪರ್ ಪ್ಲೇಟ್ ನಿಮ್ಗೆ ನಾನು ನಿಮ್ಗೆ ತೋರಿಸ್ತೀನಿ, ಮುಂದೆ ಹೋಗ್ತಾ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಕಸ್ಟಮರ್ಸ್ಗೆ. ಇಲ್ಲಿ ಬಂದ್ಬಿಟ್ಟು ನೀವು ಎಲ್ಲ ತರನು 5 ಇಂಚ್ ಹಿಡಿದು 16 ಇಂಚ್ ವರ್ಗು ಪೇಪರ್ ಪ್ಲೇಟ್ಸ್ ಮಾಡಬಹುದು. ಜೊತೆಗೆ ನಿಮ್ಗೆ ಅದಲ್ಲದೆ ಸ್ಕ್ರಬ್ಬರ್ ಪ್ಯಾಕಿಂಗ್, ಬ್ರಷ್ ಪ್ಯಾಕಿಂಗ್ ಕೂಡ ಇದರಲ್ಲಿ ಮಾಡ್ಕೋಬಹುದು. ನೀವು ಮಲ್ಟಿಪಲ್ ಆಪ್ಷನ್ ಇದೆ ಸರ್ ಇದರಲ್ಲಿ. ಓಕೆ. ಸರ್, ಈಗ ಈ ಒಂದು ಮಷಿನ್ ನಾವು ಯಾವ ತರ ಆಪರೇಟ್ ಮಾಡ್ಬೇಕು? ಇದಕ್ಕೆ ಪರ್ಟಿಕ್ಯುಲರ್ ಟ್ರೈನಿಂಗ್ ತಗೋಬೇಕಾ ಅಥವಾ ಏನಾದ್ರು ಎಜುಕೇಶನ್ ಕ್ವಾಲಿಫಿಕೇಶನ್ ಬೇಕಾ ಸರ್? ಸರ್, ಕ್ವಾಲಿಫಿಕೇಶನ್ ಏನ್ ಬೇಕಾಗಿಲ್ಲ. ಮನೆಯಲ್ಲಿ ಯಾರಾದ್ರೂ ಲೇಡೀಸ್ ಆಗ್ಲಿ ಜೆಂಟ್ಸ್ ಆಗ್ಲಿ ಮಾಡಬಹುದು. ಪ್ಲಸ್ ಇದೇನಿದೆ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ತಮ್ಮ ಇದನ್ನ ಮುಂದೆ ಒರ್ಸ್ಕೊಂಡು ಹೋಗ್ಬೋದು ಸರ್ ಇದು. ಓಕೆ. ಅಂದ್ರೆ ಈಗ ನಾನು ಬೇರೆ ಕಡೆ ಜಾಬ್ ಮಾಡ್ತಾ ಇದೀನಿ, ಡೈಲಿ ನನ್ಗೊಂದು 2 hours ಸಿಗುತ್ತೆ ಅಂದ್ರೆ ಅವಾಗ್ಲೂ ವರ್ಕ್ ಮಾಡಬಹುದು. ಖಂಡಿತ ಮಾಡಬಹುದು. ಅದನ್ನ ಟ್ರೈನಿಂಗ್ ಹೇಳಿದ್ರಲ್ಲ, ಟ್ರೈನಿಂಗ್ ಒಂದಿನ ಟ್ರೈನಿಂಗ್ ಕೊಡ್ತೀವಿ ಫ್ರೀ ಆಗಿ. ಕಸ್ಟಮರ್ ಕಂಪ್ಲೀಟ್ ಆಗಿ ಟ್ರೈನಿಂಗ್ ನಲ್ಲಿ ನಿಮ್ಗೆ ಪೇಪರ್ ಪ್ಲೇಟ್ಸ್ ಯಾವ ತರ ಫಿನಿಶಿಂಗ್ ಮಾಡ್ಬೇಕು, ಯಾವ ತರ ಪ್ರೊಡಕ್ಷನ್ ಮಾಡ್ಬೇಕು, ಯಾವ ತರ ಪ್ಯಾಕಿಂಗ್ ಮಾಡ್ಬೇಕು, ಯಾವ ತರ ಮಾರ್ಕೆಟ್ ನಲ್ಲಿ ಸೇಲಿಂಗ್ ಮಾಡ್ಬೇಕು, ಇದೆಲ್ಲ ನಿಮ್ಗೆ ಪ್ರೊಸೆಸ್ ನಲ್ಲಿ ಟ್ರೈನಿಂಗ್ ನಲ್ಲಿ ಎಲ್ಲ ಹೇಳ್ಕೊಡಕ್ಕಾಗುತ್ತೆ ನಮ್ ಕಡೆಯಿಂದ. ಓಕೆ ಸರ್, ಈಗ ಒಂದು ಮಷಿನ್ ಯಾವ ತರ ಆಪರೇಟ್ ಮಾಡ್ಬೇಕು ಅಂತ ಒಂದು ಡೆಮಾನ್ಸ್ಟ್ರೇಷನ್ ಖಂಡಿತ ಸರ್ ತೋರಿಸ್ತೀನಿ ಬನ್ನಿ. ಸರ್, ಇದು ತುಂಬಾ ಸಿಂಪಲ್ ಸರ್. ನೋಡ್ತಾ ಇರೋದು ಮಷಿನ್ ಜಸ್ಟ್ ಸ್ವಿಚ್ ಆನ್ ಮಾಡ್ಬೇಕು, ಮಷಿನ್ ಆನ್ ಆಗುತ್ತೆ. ಆನ್ ಆಗ್ಬಿಟ್ಟು ಇದು ಪೇಪರ್ ನ ಇಲ್ಲಿ ಈ ತರ ಹಾಕ್ಬಿಟ್ಟು ಜಸ್ಟ್ ಪ್ರೆಸ್ ಮಾಡಿದ್ರೆ ಸರ್ ಬಂದ್ ಪ್ಲೇಟ್ ಮಾಡಿ ಹೋಗ್ಬಿಡುತ್ತೆ ಸರ್. ಮತ್ತೆ ಇದು ಆಪ್ಷನ್ ಬೇಕಂದ್ರೆ ಇನ್ನೊಂದು ಮಲ್ಟಿಪಲ್ ಆಪ್ಷನ್ 2 ಡೈ ಹಾಕೊಂಡು ಕೆಲಸ ಮಾಡ್ಬೋದು ಈಸಿಯಾಗಿ. ಅಟ್ ಎ ಟೈಮ್ ನಿಮ್ಗೆ ಒಂದೇ ಇದರಲ್ಲಿ 2 ಪ್ಲೇಟ್ ನ ರೆಡಿ ಆಗುತ್ತೆ. ಸೊ ನಾವು 1 hour ಕೆಲಸ ಮಾಡ್ತೀವಿ ಅಂದ್ರೆ ನಮ್ಗೆ 2 ಸೈಜ್ ರೆಡಿ ಮಾಡ್ಕೊಂಡ್ ಬಿಡ್ಬೋದು. 2 ಸೈಜ್ ಆರಾಮಾಗಿ ರೆಡಿ ಮಾಡ್ಬೋದು ಸರ್. ನೀವು ಇದ್ರಲ್ಲಿ ಒಬ್ರೆ ಕುಂತು 2 ಡೈನ ಮೇಂಟೈನ್ ಮಾಡ್ಕೋಬಹುದು. ಪ್ಲಸ್ ನಿಮ್ಗೆ ಡಬಲ್ ಪ್ರೊಡಕ್ಷನ್ ಆಗುತ್ತೆ. ಒಂದೇ ಮಷಿನ್ 2 ಕೆಲಸ ಮಾಡುತ್ತೆ ಸರ್. ಓಕೆ. ಅಂದ್ರೆ ಇದನ್ನ ಆರಾಮಾಗಿ ಲೇಡೀಸ್ ಮಾಡ್ಬೋದು, ವಯಸ್ಸಾಗಿರೋರು ಮಾಡ್ಬೋದು ಸರ್. ಖಂಡಿತ ಸರ್, ಖಂಡಿತ. ಸರ್, ತೋರಿಸಿ ಸರ್ ಯಾವ ತರ ರೆಡಿ ಆಗಿದೆ. ಈ ತರ ನೀಟಾಗಿ ಇದು ಟಿಫಿನ್ ಪ್ಲೇಟ್ ಸರ್. ನೀವೆಲ್ಲಾದ್ರೂ ತಿಂಡಿ ಹೋಟೆಲ್ ಎಗ್ ರೈಸ್, ಫ್ರೈಡ್ ರೈಸ್ ತಿನ್ನಕ್ ಹೋಗ್ತಿರಲ್ಲ, ಇದೇ ಜಾಸ್ತಿ ಬೇಗ ಯೂಸ್ ಆಗುತ್ತೆ. ಇದು ನಿಮ್ಗೆ ಪಾನಿಪುರಿ ಅಂಗಡಿಯಲ್ಲಿ ನೋಡಿರ್ಬೋದು ಈ ತರ. ಸೊ ಇದು ಎಲ್ಲಾ ತರ ಪ್ಲೇಟ್ಸ್ ಇದರಲ್ಲಿ ಮಲ್ಟಿಪಲ್ ಆಪ್ಷನ್ ಅಲ್ಲಿ ಮಾಡ್ಕೋಬಹುದು ನೀವು.
ಪ್ಲಸ್ ಇದರಲ್ಲಿ ನಮ್ಗೆ 15 ಇಂಚಿದ ಊಟದ ತಟ್ಟೆನೂ ಬರುತ್ತೆ ಸರ್. Okay, ಸೊ sir. ಇದರಲ್ಲಿ ಊಟದ ಇದ್ರಲ್ಲೇನೆ ಮಾಡ್ಕೋಬಹುದು ನೀವು. ಓಕೆ ಸರ್, ಈಗ ನಮ್ಗೆ ಈ ತಟ್ಟೆ ರೆಡಿ ಮಾಡ್ಬಿಟ್ಟೆ ನಾನು ಮನೇಲಿ ಕೂತ್ಕೊಂಡು ಇನ್ ಕೇಸ್ ನನಗೆ ಮಾರ್ಕೆಟಿಂಗ್ ನಾಲೆಡ್ಜ್ ಇಲ್ಲ, ಸೇಲ್ ಮಾಡ್ಬೇಕು ಅಂದ್ರೆ ಕಷ್ಟ ಆಗುತ್ತೆ ಅಂದ್ರೆ ಏನ್ ಮಾಡ್ತೀರಿ ಸರ್? ಸರ್ ಅದೇ ಹೇಳಿದ ಪ್ರಕಾರ ನಾವು ಕಷ್ಟ ಆದ್ರೆ ನಮ್ಗೆ ಮಾಡಿರೋದು ನಮ್ ಕೊಡಿ, ನಾವು ತಗೋತಾ ಇದೀವಿ, ಅದನ್ನೇ ಹೇಳ್ತಾ ಇರೋದು. ಅದಕ್ಕೆ ನಿಮ್ಗೆ ಬಿಸ್ನೆಸ್ ಸಪೋರ್ಟ್ ಅಂತ ಹೇಳ್ತಾರೆ, ಯಾವ್ದೇ ರೀತಿಯಿಂದ ಮೋಸ ಇರಲ್ಲ. ನಿಮ್ಗಾದ್ರೆ ನಿಮ್ ಕನ್ವೀನಿಯಂಟ್ ಆದ್ರೆ ನಾವು ಹೇಳಿದ ಪ್ರಕಾರ ನಿಮ್ಗೆ ಎಲೆಕ್ಟ್ರಿಕ್ ವೆಹಿಕಲ್ ಕೂಡ ಕೊಡ್ತಾ ಇದೀವಿ. ಹಾ ಸರ್. ನಿಮ್ಗೆ ಮಾರ್ಕೆಟಿಂಗ್ ತ್ರಾಸ್ ಆಗ್ತಿದ್ರೆ ನೀವು ಪೆಟ್ರೋಲ್ ಬೇಡ, ಏನ್ ಬೇಡ ಸರ್, ಲೈಸೆನ್ಸ್ ಬೇಡ, ಏನು ಬೇಡ. ಸೊ ನೀವು ಇಲೆಕ್ಟ್ರಿಕಲ್ ವೆಹಿಕಲ್ ನ ತಗೊಂಡ್ ಹೋಗಿ ಮಾರ್ಕೆಟಿಂಗ್ ಕೂಡ ಮಾಡ್ಕೋಬಹುದು. ವೆರಿ ಕ್ಲೀನ್ ಇರುತ್ತೆ ಸರ್ ಬಿಸ್ನೆಸ್, ಯಾವ್ದೇ ರೀತಿಯಿಂದ ಮೋಸ ಇರಲ್ಲ, ಟ್ರಾನ್ಸ್ಪರೆನ್ಸಿ ಇರುತ್ತೆ. ಬಿಸ್ನೆಸ್ ಗೆ 100% ನಮ್ ಕಡೆಯಿಂದ ಸಪೋರ್ಟ್ ಸಿಗುತ್ತೆ ಕಸ್ಟಮರ್. ಓಕೆ ಸರ್. ಸರ್ ಇದು ಸಿಂಗಲ್ ಡೈ ಮಷಿನ್ ಇದು. ಸೊ ಯುಗಾದಿ ಹಬ್ಬದ ಪ್ರಯುಕ್ತ ನೀವೇನ ಕಸ್ಟಮರ್ ಏನಾದ್ರು ನೀವು ಸಿಂಗಲ್ ಡೈ ಮಷಿನ್ ಜೊತೆ ನಮ್ದು ಹತ್ತಿ ಬತ್ತಿ ಮಷಿನ್ ತಗೊಂಡ್ರೆ ಅದರಲ್ಲಿ ಕೂಡ ನಿಮ್ಗೆ 2 ವೀಲರ್ ಎಲೆಕ್ಟ್ರಿಕ್ ಬೈಕ್ ಫ್ರೀ ಕೊಡ್ತಾ ಇದೆ. ಇದೆಯಲ್ಲ, ಇದು ಯಾವ ಮಷೀನು ಮತ್ತೆ ಇದರಿಂದ ಏನೇನ್ ತಯಾರು ಮಾಡಬಹುದು ಅಂತ ಡೀಟೇಲ್ಸ್ ಕೊಡ್ತೀರಾ? ಸರ್ ನೀವು ನೋಡ್ತಾ ಇರಬಹುದು, ನೀವು ಇದು ಹತ್ತಿ ಬತ್ತಿ ಮಷಿನ್, ಇದು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿ ಇರೋ ಬಿಸ್ನೆಸ್ ಸರ್. ನೀವು ನೋಡ್ತಾ ಇರ್ಬೇಕು, ಸುಮಾರು ವರ್ಷದ ಹಿಂದ್ಗಡೆನು ಪೂಜಾ ಪುನಸ್ಕಾರ ಮಾಡ್ತಿದ್ರು, ಅಲ್ಲಿ ಕೂಡ ಹತ್ತಿ ಬತ್ತಿ ಬೇಕಾಗ್ತಿತ್ತು. ಸೊ ಇವಾಗ ಬಂದಿದ್ದು ಅಡ್ವಾನ್ಸ್ ಟೆಕ್ನಾಲಜಿ ಬಂದಿದೆ. ಮಷಿನ್ ನಲ್ಲೇನೆ ನೀವು ಸಾವಿರಾರು ಬತ್ತಿ ಪ್ರತಿದಿನ ಪ್ರೊಡಕ್ಷನ್ ಮಾಡ್ಬೋದು, ನೀವು ಸೇಲ್ ಮಾಡ್ಬೋದು. ನಿಮಗೆ ಮಾರ್ಕೆಟಿಂಗ್ ಮಾಡೋ ನಾಲೆಜ್ ಇದೆನಾ? ನಾಲೆಜ್ ಇದ್ರೆ ಅಮೆಝಾನ್ ಇದೆ, ಫ್ಲಿಪ್ಕಾರ್ಟ್ ಇದೆ, ಮೀಶೋ ಇದೆ, ಅಲ್ಲಿ ಕೂಡ ಪ್ಲಾಟ್ಫಾರ್ಮ್ ಚೆನ್ನಾಗಿದೆ, ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಅಂದ್ರೆ ಸರ್ ಈಗ ಇದು ನಾವೇ ನಮ್ದೊಂದು ಕಂಪ್ನಿ ಸ್ಟಾರ್ಟ್ ಮಾಡ್ಕೊಂಡು ಓನ್ ಬ್ರಾಂಡ್ ಮಾಡಿ ಮಾರಾಟ ಮಾಡ್ಬೋದು. ಪಾರ್ಟ್ ಟೈಮ್ ಕೆಲಸ ಮಾಡ್ತಾನೆ ಇದನ್ನ ದಿನಕ್ಕೆ 2-3 ಗಂಟೆ ಕೆಲಸ ಮಾಡ್ಬಿಟ್ಟು ನೀವು ಇದನ್ನ ತನ್ನ ಪ್ರೊಫೆಷನಲ್ ಆಗಿ ಮಾಡ್ಕೋಬಹುದು ನೀವು. ಓಕೆ ಸರ್, ಈಗ ನನಗೆ ಇನ್ ಕೇಸ್ ಮಾರ್ಕೆಟಿಂಗ್ ನಾಲೆಡ್ಜ್ ಇಲ್ಲ ಅಂದ್ರೆ ಹೆಂಗೆ ಸರ್? ಮಾರ್ಕೆಟಿಂಗ್ ನಾಲೆಜ್ ಅಂತಂದ್ರೆ ನಮ್ ಕಡೆ ಬನ್ನಿ, ನಾವು ಹತ್ತಿ ಕೊಡ್ತೀವಿ, ಈ ತರ ಹತ್ತಿ ಕೊಡ್ತೀವಿ, ರಾ ಮೆಟೀರಿಯಲ್ ನೀವು ಅದನ್ನ ಭರ್ತಿ ಮಾಡಿ ಕೊಡಿ, ನಾವು ಅದನ್ನ ಖಂಡಿತವಾಗಿಯೂ ನಿಮ್ಗೆ 1 year ಅಗ್ರಿಮೆಂಟ್ ಮಾಡಿ ಬಾಂಡ್ ಮಾಡಿ ಕೊಡ್ತಿದ್ದೀವಿ. ಸೊ ಅದಕ್ಕೋಸ್ಕರ ನಿಮ್ಗೆ ಒಂದು ಕನ್ಫರ್ಮೇಶನ್ ಸಿಗುತ್ತೆ ನಮ್ ಕಡೆಯಿಂದ, ನಾವು ಅಗ್ರಿಮೆಂಟ್ ಇರೋದ್ರಿಂದ. ಸೊ ಮಾರ್ಕೆಟಿಂಗ್ ಯಾವ್ದೇ ರೀತಿಯಿಂದ ಟೆನ್ಷನ್ ಇರಲ್ಲ ಕಸ್ಟಮರ್ಸ್. ಸರ್ ಈಗ ಒಂದು ಮಷಿನ್ ಇಟ್ಕೊಂಡು ನಾವು ಹತ್ತಿ ಬತ್ತಿ ತಯಾರು ಮಾಡ್ತೀವಿ ಅಂದ್ರೆ ಮನೇಲಿ ಏನಾದ್ರು ಸಪರೇಟ್ ಕರೆಂಟ್ ಸಿಸ್ಟಮ್ ಮಾಡ್ಕೋಬೇಕಾ, ಇಲ್ಲ ಮನೆ ಕರೆಂಟ್ಗೆ? ಮನೆ ಕರ ನೀವು ನೋಡ್ತಿದ್ರ ಸ್ವಿಚ್ ಇದೆ, ಈ ತರ ಸ್ವಿಚ್ ಇದ್ರೆ ಸಾಕು. ಹಾ ಸರ್. ಈ ಸ್ವಿಚ್ ನಲ್ಲಿ ನೀವು ಇದನ್ನ ಆನ್ ಮಾಡ್ಕೊಂಡ್ಬಿಟ್ಟು ಮಾಡೋ ಪ್ರೊಸೀಜರ್ ಹೇಳ್ತೀನಿ ನೋಡಿ ಸರ್ ಇಲ್ಲಿ. ಹಾ ಸರ್. ಜಸ್ಟ್ ನೀವು ಒಂದ್ ಸ್ವಲ್ಪ ಸ್ಪ್ರೇ ಮಾಡ್ಕೊಂಡ್ಬಿಟ್ಟು ಈ ತರ ಹತ್ತಿನ ಅಡ್ಜಸ್ಟೇಬಲ್ ಕಟಿಂಗ್ ಮಾಡ್ಕೊಂಡ್ಬಿಟ್ಟು ಯಾವ ತರ ಮಾಡ್ಬೇಕು ಆರ್ಡರ್ಸ್ ಎಲ್ಲ ಹೇಳ್ಕೊಡ್ತೀವಿ ನಾವು ಕಸ್ಟಮರ್ಸ್ಗೆ. ಹಾ ಸರ್. ಈ ತರ ಲೆವೆಲ್ ನಲ್ಲಿ ಕಟ್ ಮಾಡ್ಕೊಂಡು ಅದನ್ನೇ ಈ ತರ ಪೀಸ್ ಮಾಡಿ ಹಾಕ್ಬಿಟ್ರೆ ಸಾಕು. ಹಾ ಹಾ, ಅಲ್ಲಿ ಹಾಕ್ಬಿಟ್ರೆ ಇಲ್ಲಿ ರೆಡಿ ಆಗಿ ಬರುತ್ತಾ ಸರ್? ಸಿಂಪಲ್ ಆಗಿ, ಯಾವ್ದೇ ರೀತಿಯಿಂದ ಟ್ರೈನಿಂಗ್ ಅವಶ್ಯಕತೆ ಇಲ್ಲ, ಯಾವ್ದೇ ರೀತಿಯಿಂದ ಎಜುಕೇಶನ್ ಅವಶ್ಯಕತೆ ಇಲ್ಲ. ಹಾ ಸರ್. ಆರಾಮಾಗಿ ಚಿಕ್ಕ ಮಕ್ಕಳು ಕೂಡ ಮಾಡ್ಬೋದು, ವೃದ್ಧರು, ಏಜ್ ಪರ್ಸನ್ ಇದ್ದವ್ರು ಪಾರ್ಟ್ ಟೈಮ್ ಕೆಲಸ ಮಾಡಿ ಈ ತರ ಮಾಡ್ಕೊಂಡು ಮಾಡ್ಬೋದು ಸರ್ ಇದು ಕೆಲಸ. ಓಕೆ ಸರ್. ಖಂಡಿತ ವೆರಿ ಸಿಂಪಲ್ ಇರುತ್ತೆ ಸರ್, ತುಂಬಾ ಟ್ರೆಂಡಿಂಗ್ ಇರೋ ಮಷಿನ್ ಇದು. ಸೊ ಎಲ್ಲರೂ ಇದನ್ನೇ ಯೂಸ್ ಮಾಡ್ತಿದ್ದಾರೆ, ತಮ್ಮ ಉದ್ಯೋಗ ಆಗಿ ಕೆಲಸ ಮಾಡ್ಕೊಂಡು ಮನೆಯಲ್ಲೇ ಕೆಲಸ ಮಾಡ್ತಿದ್ದಾರೆ ಇದು. ಓಕೆ ಸರ್. ಹಾ, ನಾವು ಈ ತರ ಒಂದು ಹತ್ತಿ ಬತ್ತಿನ ತಯಾರು ಮಾಡ್ಕೋತೀವಿ, ಓಕೆ, ಮಷಿನ್ ತಗೊಂಡ್ವಿ, ಓಕೆ. ಬಟ್ ಈಗ ನನಗೆ ರಾ ಮೆಟೀರಿಯಲ್ ಬೇಕಂದ್ರೆ ಎಲ್ಲಿ ಹೋಗೋದು ಸರ್? ಸರ್ ರಾ ಮೆಟೀರಿಯಲ್ ಏನ್ ಟೆನ್ಷನ್ ಇಲ್ಲ, ಲೈಫ್ ಟೈಮ್ ಕೊಡ್ತಾ ಇದ್ದೀವಿ ರಾ ಮೆಟೀರಿಯಲ್. ಜೊತೆಗೆ ಸರ್ವಿಸ್ ಕೂಡ ಕೊಡ್ತಾ ಇದ್ದೀವಿ, ಅದ್ರದ್ದು ಟೆನ್ಷನ್ ಬೇಡ, ನಾವೇ ಕೊಡ್ತೀವಿ ಸರ್ವಿಸ್. ಅಂದ್ರೆ ಈಗ ಏನಾದ್ರು ಪ್ರಾಬ್ಲಮ್ ಆದ್ರೆ ನೀವು ಸರ್ವಿಸ್ ಕೂಡ ಕೊಡ್ತಾ ಇದೀವಿ, ಪ್ಲಸ್ ಬೈ ಕೂಡ ತಗೋತಾ ಇದೀವಿ ಸರ್. Okay. ಅದಲ್ಲದೆ ನೀವು ಈ ತರ ಕಸ್ಟಮರ್ಸ್ ಮಾಡಿ, ಇದು ಅರ್ಧ ಕೆಜಿ ಬ್ರ್ಯಾಂಡ್ ಸರ್. ಇದು ಒಂದೇ ಇದ್ರಲ್ಲಿ 1 ಪೀಸ್ ತಗೊಂಡ್ರೆ 10 ಗ್ರಾಮಿನ ಪ್ಯಾಕಿಂಗ್ ಬರ್ತದೆ. 10 ಗ್ರಾಮಿನ ಕೇವಲ 10 ರೂಪಾಯಿ ಮಿನಿಮಮ್ ಹಿಡಿದ್ರು ಕೂಡ 40 ರಿಂದ 50 ಪೀಸ್ ಬರ್ತಾವೆ ಸರ್ ಇದ್ರಲ್ಲಿ. ಸೊ ಅರ್ಧ ಕೆಜಿಗೆ ನೀವು ತಿಳ್ಕೊಬಹುದು 400 ರಿಂದ 500 ರೂಪಾಯಿ ಆಯ್ತು, ಇನ್ನು ಅರ್ಧ ಕೆಜಿ ಇಟ್ಕೊಂಡ್ರೆ 1000 ರೂಪಾಯಿ ಆಯ್ತು. ಸೊ 350 ರೂಪಾಯಿ ಕೆಜಿ ನಾವು ಹತ್ತಿ ಕೊಡ್ತಾ ಇರೋದು. ನೀವು ಮಾರ್ಕೆಟಿಂಗ್ ಮಾಡ್ಕೊಂಡು ಮಾರ್ಕೆಟ್ ನಲ್ಲಿ ಸೇಲ್ ಮಾಡಿದ್ರು ಕೂಡ 1000 ರೂಪಾಯಿ ನೀವು ಪರ್ ಕೆಜಿ ಮೇಲೆ ಪ್ರಾಫಿಟ್ ತೆಗಿಬಹುದು ಮಾರ್ಕೆಟಿಂಗ್ ಮಾಡಿದ್ರೆ. ಓಕೆ ಸರ್, ನಾವು ಒಂದ್ ದಿವಸಕ್ಕೆ ಎಷ್ಟು ಕೆಜಿ ವರೆಗೂ ತಯಾರು ಮಾಡ್ಬೋದು ಸರ್? 1 ಕೆಜಿಯಿಂದ 2 ಕೆಜಿ ಹೋಗಿ ಆನೆಸ್ಟ್ ಆಗಿ ಮಾಡಿದ್ರೆ ಖಂಡಿತ ಆಗುತ್ತೆ. ಆದ್ರೆ ಮಾಡ್ಬೇಕು, ಕೆಲಸ ಮಾಡಿದ್ರೆ ಆಗುತ್ತೆ. ಸುಮ್ನೆ ಮಷಿನ್ ತಗೊಂಡೋಗಿ ಇಟ್ಕೊಂಡ್ರೆ ಕೆಲಸ ಆಗಲ್ಲ ಖಂಡಿತ. ನೀವು ಪಾರ್ಟ್ ಟೈಮ್ ಕೆಲಸ ಮಾಡಿ ಆರಾಮಾಗಿ ನೀವು ಇದನ್ನ ದುಡಿಬಹುದು. ಓಕೆ ಸರ್. ಎನಿ ಟೈಮ್. ಸರ್ ಈಗ ನೀವು ಅದಕ್ಕೆ ಎಲೆಕ್ಟ್ರಿಕಲ್ ಬೈಕ್ ಫ್ರೀ ಕೊಟ್ರಿ, ಇದಕ್ಕೇನು ಆಫರ್ ಇಲ್ವಾ ಸರ್? ಸರ್ ಇದು ಖಂಡಿತ ಇದೆ ಸರ್. ನಾನು ಹೇಳಿದ ಪ್ರಕಾರ ಪೇಪರ್ ಪ್ಲೇಟ್ ಮಷಿನ್ ಹೇಳಿದೆ, ಅದ್ರ ಜೊತೆ ಇದು ಹತ್ತಿ ಬತ್ತಿ ಮಷಿನ್ ತಗೊಂಡ್ರೆ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಈ ಮಾರ್ಚ್ ತಿಂಗಳದು 1 ತಿಂಗಳ ಆಫರ್ ಇರುತ್ತೆ, ಖಂಡಿತ ಕೊಡ್ತಾ ಇದ್ದೀವಿ. ಓಕೆ ಸರ್. ಪ್ಲಸ್ 2 ಬೈಬ್ಯಾಕ್ ಆಫರ್ ನಲ್ಲಿ ನಡೀತಾ ಇದೆ. ಸರ್ ಈಗ ಒಂದು ಮಷಿನ್ ಇಟ್ಕೊಂಡು ನಾವು ಯಾವ ತರ ಲಾಭ ಮಾಡ್ಬೋದು ಅಂತ ತಿಳಿಸ್ಕೊಟ್ರಿ. ಸೊ ಈ ಒಂದು ಮಷಿನ್ ಗಳನ್ನ ನಾವು ಪರ್ಚೇಸ್ ಮಾಡ್ಬೇಕಂದ್ರೆ ನಿಮ್ದು ಆಫೀಸ್ ಒಂದು ಅಡ್ರೆಸ್ ಹೇಳಿ ಮತ್ತೆ ಫೋನ್ ನಂಬರ್ ಹೇಳ್ತೀರಾ? ಸರ್ ಆಫೀಸ್ ಬಂದ್ಬಿಟ್ಟು ನಾ ಹೇಳಿದೆ ಬನಶಂಕರಿ 2nd ಸ್ಟೇಜ್ ಬ್ಯಾಂಗ್ಳೂರ್ ಬರುತ್ತೆ. ಇನ್ನು ಆಮೇಲೆ ಕೆಳಗಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬನ್ನಿ. ಜೊತೆಗೆ ಮ್ಯಾಪ್ ಕೂಡ ಲಿಂಕ್ ಇರುತ್ತೆ.
ಲೊಕೇಶನ್ ಮ್ಯಾಪ್ ಒಂದೇದು. ಎರಡನೇದೇನಂದ್ರೆ ನಮ್ದು ಹುಬ್ಳಿಯಲ್ಲಿ ಯಾರು ಹತ್ರ ಆಗುತ್ತೆ ಉತ್ತರ ಕರ್ನಾಟಕದಲ್ಲಿ ಹುಬ್ಳಿಗೆ ವಿಸಿಟ್ ಮಾಡಿ ಲೋಟಸ್ ಇಂಡಸ್ಟ್ರಿ ಅಂತೇಳಿ ಕೆಳಗೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿದ್ರೆ ಖಂಡಿತ ನಾವು ನಿಮಗೆ ಅಡ್ರೆಸ್ ಡೀಟೇಲ್ಸ್ ಕೊಡ್ತೀವಿ. ಓಕೆ ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇನ್ನೊಂದು ಅದಕ್ಕಿಂತ ಮುಂಚೆ ಒಂದು ಡೀಟೇಲ್ ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ ಸರ್, ಶ್ರೀ ಸಿದ್ದಾರೂಢ ಎಂಟರ್ಪ್ರೈಸಸ್ ಆಗಲಿ ಲೋಟಸ್ ಇಂಡಸ್ಟ್ರಿ ಹುಬ್ಳಿ ನಾವು ಇಂಡಸ್ಟ್ರೀಸ್ ಏನಿರೋದು ಸರ್, ಒಂದು ಬೈಬ್ಯಾಕ್ ಆಪ್ಷನ್ ನಾವು ಎದಕ್ಕೆ ತಂದಿದೀವಿ ಮಾರ್ಕೆಟ್ ನಲ್ಲಿ ಅಂದು ಹೇಳಕ್ ಇಷ್ಟಪಡ್ತೀನಿ. ನಮ್ದು ಇರೋದು ಬೈಬ್ಯಾಕ್ ಸಪೋರ್ಟ್ ಇರುತ್ತೆ ಸರ್. ಬೈಬ್ಯಾಕ್ ಅನ್ನೋದು ಆಸರ ಇರುತ್ತೆ, ಬೈಬ್ಯಾಕ್ ಅನ್ನೋದು ಮೋಸ ಅಲ್ಲ. ಯಾಕಂತ ಹೇಳಿ ಸರ್, ಇದೇ ನೀವೇ ಇರ್ಲಿ, ಯಾರೇ ಕಸ್ಟಮರ್ ಆಗ್ಲಿ, ಒಂದ್ ಮಷಿನ್ ತಗೊಳಕ್ ಬರ್ತೀರಾ, ಏನಕ್ಕೆ ಬರ್ತೀರಾ? ದುಡಿಲಿಕ್ ಬರ್ತೀರಾ ಅಲ್ವಾ? ಸೊ ನಿಮ್ಗೆ ದುಡಿಲಿಕ್ ಏನ್ ಬೇಕು? ಮಾರ್ಕೆಟ್ ಬೇಕು. ಮಾರ್ಕೆಟ್ ಇಲ್ಲ ಅಂದ್ರೆ ಏನು, ಹೆಂಗ್ ಸೇಲ್ ಮಾಡ್ತೀರಾ? ತೊಂದರೆ ಆಗುತ್ತೆ, ತೊಂದರೆ ಖಂಡಿತ ಆಗುತ್ತೆ. ಅದಕ್ಕೋಸ್ಕರ ಒಂದು ಪ್ರಾಡಕ್ಟ್ ನ ನೀವು ಮಾಡಿದ್ ನಮ್ಗೆ ಕೊಟ್ರೆ, ಟೈಮ್ ಬೀಯಿಂಗ್ ಒಂದು 6 ತಿಂಗಳು 1 ವರ್ಷನೇ ಕೊಡಿ ಸರ್. ಅಷ್ಟು ಕೊಟ್ರೆ ನಿಮ್ ಮಾರ್ಕೆಟಿಂಗ್ ಹೇಗ್ ಮಾಡೋದು ಅಂತ ಆಸರೆ ಸಿಗುತ್ತೆ, ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ. ಇದೇ ಲೇಡೀಸು ಮನೆ ಹೊರಗಡೆ ಹೋಗಿ ಮಾರ್ಕೆಟ್ ಮಾಡಂದ್ರೆ ಆಗಲ್ಲ. ಇವತ್ತಿನ ಟೈಮ್ನಾಗ ಧೈರ್ಯ ಇಲ್ಲ. ನಾವು ಪ್ರಾಡಕ್ಟ್ ಮಾಡಿ ಸೇಲ್ ಮಾಡಕ್ ಅವ್ರು ಧೈರ್ಯ ಇಲ್ಲ ಅಲ್ವಾ? ಸೊ ಅದಕ್ಕೋಸ್ಕರ ನೀವು ಮಾಡಿರೋ ಪ್ರಾಡಕ್ಟ್ ನಮಗೆ ಕೊಟ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಅನ್ನೋದು ಒಂದು ಲೆವೆಲ್ ಬರುತ್ತೆ. ಆ ಕಾನ್ಫಿಡೆನ್ಸ್ ಲೆವೆಲ್ ತಗೊಂಡ್ಬಿಟ್ಟು ಮಾರ್ಕೆಟ್ ನಲ್ಲಿ ಆಮೇಲೆ ಹೋಗಿ ಸೇಲ್ ಮಾಡಿದ್ರೆ ನಿಮ್ಗೆ ಒಂದು ಬಿಸ್ನೆಸ್ ಸೆಟ್ ಮಾಡ್ಕೋಬಹುದು. ಅದಕ್ಕೋಸ್ಕರ ನಾವು ಈ ಕಂಪನಿನ ನಾವು ಸ್ಟಾರ್ಟ್ ಮಾಡಿರೋದು. ನಮ್ಮ ಲೋಟಸ್ ಇಂಡಸ್ಟ್ರಿ ನಮ್ಮ ಸಿದ್ದಾರೂಢ ಎಂಟರ್ಪ್ರೈಸ್ ಇಂದ.